ರಾಕಿಂಗ್ ಸ್ಟಾರ್ ಯಶ್ ಸದ್ಯ ಟಾಕ್ಸಿಕ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ಇತ್ತ ಯಶ್ ಅವರ ತಾಯಿ ಕೂಡ ಸಿನಿಮಾ ನಿರ್ಮಾಣಕ್ಕೆ ಕಾಲಿಟ್ಟಿದ್ದು ತಮ್ಮ ಮಾತಿನಿಂದಲೇ ವಿವಾದ ಸೃಷ್ಟಿಸಿದ್ರು. ಇದೀಗ ಯಶ್ ತಾಯಿ ವಿರುದ್ಧ ಜಾಗ ಒತ್ತುವರಿ ಮಾಡಿದ ಆರೋಪ ಕೇಳಿಬಂದಿದೆ. ಜೆಸಿಬಿ ಸದ್ದು ಮಾಡಿದೆ. ಡಾಕ್ಯುಮೆಂಟ್ಸ್ ತೋರಿಸ್ತೀನಿ, ಅವನು ಕೋರ್ಟ್ ಆರ್ಡರ್ ತೋರ್ಸಕ್ಕೆ ಹೇಳಿ ಬಂದು 7 ವರ್ಷ ಆಯ್ತು ನಾನು ತಗೊಂಡು ಯಾಕೆ ಸರ್ ಅವ್ನು ಬಂದಿಲ್ಲ. ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್. ಜೆಸಿಬಿ ಸದ್ದು ಒಂದ್ ಕಡೆಯಾದ್ರೆ ವಾಗ್ವಾದವು ಜೋರಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ರ ವೈಲೆನ್ಸ್ ಡೈಲಾಗ್ನಂತೆ ಇಲ್ಲಿ ಗಲಾಟೆ ಗದ್ದಲ ಸಿಕ್ಕಾಪಟ್ಟೆಯಾಗಿದೆ. ಅಷ್ಟಕ್ಕೂ ಇಲ್ಲಿ ಧ್ವಂಸವಾಗ್ತಿರೋ ಜಾಗ ಬೇರ್ಯಾರದ್ದೂ ಅಲ್ಲ, ನಟ ಯಶ್ ರ ತಾಯಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಎನ್ನಲಾದ ಜಾಗ ಇದು. ಯಶ್ ತಾಯಿ ವಿರುದ್ಧ ಜಾಗ ಒತ್ತುವರಿ ಆರೋಪ. ಯಶ್ ಮನೆಗೆ ಹೊಂದಿಕೊಂಡಿದ್ದ ಶೆಡ್ ಕಾಂಪೌಂಡ್ ಧ್ವಂಸ. ಹೌದು, ಯಶ್ ತಾಯಿ ಪುಷ್ಪಾ ಅವರ ವಿರುದ್ಧ ಜಾಗ ಒತ್ತುವರಿ ಆರೋಪ ಕೇಳಿಬಂದಿದೆ. ಹಾಸನದ ವಿದ್ಯಾನಗರದಲ್ಲಿ ಯಶ್ ತಾಯಿ ಪುಷ್ಪಾರಿಗೆ ಸೇರಿದ ಮನೆಗೆ ಹೊಂದಿಕೊಂಡಂತೆ ಇದ್ದ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಜೆಸಿಬಿ ಮೂಲಕ ಕಾಂಪೌಂಡ್ ಶೌಚಾಲಯವನ್ನ ಧ್ವಂಸಗೊಳಿಸಿದ್ರು. ಅಷ್ಟಕ್ಕೂ ಈ ಜಾಗದ ಜಟಾಪಟಿಯ ಹಿನ್ನೆಲೆಯನ್ನ ನೋಡೋದಾದ್ರೆ, ಅಂದ್ಹಾಗೆ ಹಾಸನದ ವಿದ್ಯಾನಗರದಲ್ಲಿರೋ 100x50 ಅಳತೆಯ ಸೈಟ್ ಇದು. ಸತ್ಯಮಂಗಲ ಗ್ರಾಮ ಪಂಚಾಯತ್ ವ್ಯಾಪ್ತಿ ಸರ್ವೆ ನಂಬರ್ 90ರ ಈ ಆಸ್ತಿ ಬಗ್ಗೆ ಯಶ್ ತಾಯಿ ಪುಷ್ಪಾ ಹಾಗೂ ಮೈಸೂರಿನ ಲಕ್ಷ್ಮಮ್ಮ ನಡುವೆ ವ್ಯಾಜ್ಯ ನಡೆಯುತ್ತಿದೆ. ಲಕ್ಷ್ಮಮ್ಮರಿಂದ ಈ ಜಿಪಿಎ ಪಡೆದು ದೇವರಾಜ್ ಅನ್ನೋರು ಹಾಸನ 4ನೇ ಜೆಎಂಎಫ್ಸಿ ಕೋರ್ಟ್ನಲ್ಲಿ 5 ವರ್ಷದಿಂದ ವ್ಯಾಜ್ಯ ನಡೆಸುತ್ತಿದ್ರು. ಯಶ್ ತಾಯಿ ಪುಷ್ಪಾ ಹಾಗೂ ನಟರಾಜ್ ಅನ್ನೋರನ್ನ ಪ್ರತಿವಾದಿಯಾಗಿ ಮಾಡಿದ್ರು. ಆದ್ರೆ ಕೋರ್ಟ್ ವಿಚಾರಣೆಗೆ ಯಶ್ ತಾಯಿ ಪುಷ್ಪಾ ಹಾಜರಾಗಿಲ್ವಂತೆ. ಹೀಗಾಗಿ ಕೋರ್ಟ್ನ ಆದೇಶ ಹಿನ್ನೆಲೆಯಲ್ಲಿ ಸೈಟ್ ಸ್ವಾಧೀನಕ್ಕೆ ಪಡೆದಿದ್ದು ತೆರವು ಮಾಡಿದ್ದೇವೆಂದು ದೇವರಾಜ್ ಹೇಳ್ತಿದ್ದಾರೆ. ಕೋರ್ಟ್ ನ್ಯಾಯಾಲಯದಲ್ಲಿ 2020 ನಾವು ಕೋರ್ಟಿಗೆ ಹೋದ್ಮೇಲೆ 2020ರಿಂದ ನ್ಯಾಯಾಲಯಕ್ಕೆ ನಾವು ಹೋಗಿ ಬಂದು ಮಾಡ್ತಾ ಇದ್ವಿ. ಇವರು ಒಂದೇ ಒಂದು ಇರಂಗೂ ಬರಲಿಲ್ಲ. ಯಾರೋ ಮೇಡಮ್ ಆಗಲಿ, ಪಕ್ಕದವರು ಸೊಡ್ಡ ಹಾಕೊಂಡಿರೋ ನಟರಾಜ ಆಗಲಿ ಯಾರೂ ಕೂಡ ಬಂದಿರಲಿಲ್ಲ. ನಾನು ಪ್ರತಿ ಇರಂಗಿಗೂ ಹೋಗಿದ್ದೀನಿ, ಎವಿಡೆನ್ಸು ಅಟೆಂಡ್ ಮಾಡಿದ್ದೀನಿ, ಎಲ್ಲ ಆದರೂ ಕೂಡ ಇವರು ಯಾವುದಕ್ಕೂ ಬರಲಿಲ್ಲ. ನ್ಯಾಯಾಲಯದಲ್ಲಿ ಏನೇನು ದಾಖಲಾತಿ ಕೇಳಿದ್ರು ಎಲ್ಲ ದಾಖಲಾತಿಗಳನ್ನು ನಾವು ಒದಗಿಸಿಕೊಟ್ವಿ. ಯಶ್ರ ತಾಯಿ ಒತ್ತುವರಿ ಮಾಡಿ ನಿರ್ಮಿಸಿದ್ದಾರೆ ಎನ್ನಲಾದ ಶೆಡ್ ಕಾಂಪೌಂಡ್ ಶೌಚಾಲಯವನ್ನ ತೆರವು ಮಾಡಲಾಯಿತು. ಈ ವೇಳೆ ವಾಗ್ವಾದವೂ ನಡೆಯಿತು. ಇನ್ನು ಲಕ್ಷ್ಮಮ್ಮ ಅನ್ನೋ ಮಹಿಳೆಯೇ ಇಲ್ಲ ಅಂತ ಹೇಳಿರುವ ಯಶ್ ತಾಯಿ ಪುಷ್ಪಾ ನಕಲಿ ದಾಖಲೆ ಸೃಷ್ಟಿಸಿ ಗೊಂದಲ ಮಾಡಿದ್ದಾರೆಂದು ಕಿಡಿಕಾರಿದ್ದಾರೆ. ಮೇಡಮ್, ಈ ಲಕ್ಷ್ಮಮ್ಮ ಅವ್ರು ಏನಾರ ಮಾತಾಡಿದ್ರ ಅವ್ರ ಹತ್ರ ನೀವು? ಯಾರು ಇಲ್ಲ ಸರ್. ಲಕ್ಷ್ಮಮ್ಮ ಇವ್ನು ಕ್ರಿಯೇಟ್ ಮಾಡಿರೋದು, ಗೊತ್ತಾಯ್ತಾ? ಎಲ್ಲ ಫೇಕ್. ಲಕ್ಷ್ಮಮ್ಮನವರೆಲ್ಲ ಫೇಕ್. ಅವನೇ ಕ್ರಿಯೇಟ್ ಮಾಡಿರೋದು. ಅವನು ಪಿಡಿಒ ಅಲ್ಲ. ಲಕ್ಷ್ಮಮ್ಮ ಬರ್ಲಿ, ಮತ್ತೆ ಎದುರುಗಡೆ ಇವನ್ ಯಾಕೆ ಮಾತಾಡ್ತಾನೆ? ಜಿಪಿಎ ಹೋಲ್ಡ್ರು ಇವನು. ಆದ್ರೆ ಲಕ್ಷ್ಮಮ್ಮನ ಕರ್ಕೊಂಡ್ ಬರ್ಬೇಕಲ್ಲ. 7 ವರ್ಷ ಆಯ್ತು, ಯಾರು ಬಂದಿಲ್ಲ ಇವತ್ತವರೆಗೂ. ಇನ್ನು ಪಿಡಿಒ ನಟರಾಜ್ ಅನ್ನೋರಿಂದ ಇದೆಲ್ಲ ಆಗಿದೆ, ನಾಳೆಯೇ ಅವನ ವಿರುದ್ಧ ದೂರು ಕೊಡ್ತೀನಿ, ಹಾಸನದಲ್ಲಿ ನಾನೇನು ಅಂತ ಅವನಿಗೆ ತೋರಿಸ್ಬೇಕಲ್ಲ ಅಂತ ಪುಷ್ಪಾ ಸವಾಲೆಸೆದಿದ್ದಾರೆ. ನಮ್ಮ ಸ್ವರೂಪತ್ರ ಕೇಳ್ತೀನಿ, ಏನಪ್ಪಾ ಹಾಸನಲ್ಲಿ ಈ ರೀತಿ ನಮ್ಗೆ ಇಲ್ಲಿ ಬೆಳೆದವ್ರಿಗೆ ಆಟ ಆಡ್ಸಕ್ ಬಿಟ್ಟಿದ್ದೀರಲ್ಲ, ರಾಯರ್ನು ಕರ್ಸಿ ಅವನು ಚಾನೆಲ್ ಕರ್ಸೋಣ ಅಂತಿದ್ದೀನಿ. ಬಂದ್ ಕೂತ್ಕೊಂಡು ಅವ್ನು ತೋರ್ಸ್ಬೇಕು ಅವನ್ನೆಲ್ಲರಿಗೂ. ಇಲ್ಲೊಬ್ಬ ಕಳ್ಳ ಇದ್ದಾನೆ ಹಾಸನಲ್ಲಿ, ದೊಡ್ಡ ಕಳ್ಳ ಅಂತ. ಅವನ ಪಿಡಿಒನ ಸರ್ಕಾರಕ್ಕೆ ಒಂದ್ ಲೆಟರ್ ಬರೀತೀನಿ. ಡಿಕೆ ಅವ್ರ ಹತ್ರ ಒಂದ್ ಲೆಟರ್ ಹಾಕ್ಬೇಕು ಇವನ್ ಬಗ್ಗೆ ಅನ್ಕೊಂಡಿದೀನಿ. ಯಶ್ ತಾಯಿ ವಿರುದ್ಧ ಪಿಡಿಒ ನಾಗರಾಜ್ ಗರಂ ಆಗಿದ್ದು, ನನ್ನ ಅವಧಿಯಲ್ಲಿ ನಕಲಿ ದಾಖಲೆ ಸೃಷ್ಟಿಯಾಗಿದ್ರೆ ತೋರಿಸ್ಲಿ, ನನ್ನ ತಪ್ಪಿದ್ರೆ ಅವರು ಮೇಲಾಧಿಕಾರಿಗೆ ದೂರು ಕೊಡ್ಲಿ ಅಂತ ಹೇಳಿದ್ದಾರೆ. ನನ್ನ ಅವಧಿಯಲ್ಲಿ ಅವ್ರಿಗೆ ಸಂಬಂಧಪಟ್ಟಂಗೆ ಯಾವುದೇ ದಾಖಲೆ ಅಥವಾ ಇನ್ನೊಂದು ಕ್ರಿಯೇಟ್ ಮಾಡಿದ್ರೆ, ನಾನು ಒಬ್ಬ ಸರ್ಕಾರಿ ನೌಕರ ಆಗಿದ್ರಿಂದ ನಾನು ಇದಕ್ಕಿಂತ ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ. ನಮ್ಮ ಸಂಬಂಧಪಟ್ಟವ್ರಿಗೆ, ನನ್ನ ಮೇಲಿನ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ದಯವಿಟ್ಟು ಹೇಳಿ ಸರ್. ಹಾಸನಕ್ಕೆ ಬಂದಾಗ ವಾಸ ಮಾಡಲೆಂದು ಯಶ್ ಪೋಷಕರು ಖರೀದಿಸಿದ್ದ ಮನೆಗೆ ಹೊಂದಿಕೊಂಡಂತಿರುವ ಜಾಗ ವಿವಾದ ಸೃಷ್ಟಿಸಿದೆ. ಯಶ್ ಕಡೆ ವಕೀಲರು ಕೂಡ ತೆರವು ಆದೇಶವೇ ಇಲ್ಲ ಅಂತ ಹೇಳುತ್ತಿದ್ದಾರೆ.
ಈ ಜಟಾಪಟಿ ಹೇಗೆ ಅಂತ್ಯವಾಗುತ್ತೆ ನೋಡಬೇಕು. ಮಂಜುನಾಥ್ ಕೆಬಿ, ಟಿವಿ9 ಹಾಸನ.